ಅಡ್ಡ ಹೆಸರು ಇದ ಊರಲ್ಲ ಕುಂಡಿನ ನಿಮ್ಮೂರು. ಈಗೇನು ಮನಿ ಅದನ್ನ ಯಾವಾಗ ಕೆಡವಿದ್ದೀರಿಪ್ಪ? ಒಂದು ವಾರ ಅಂದ್ರೆ ಹೊಸ ಮನಿ ಹಚ್ಚೋ ಸಲುವಾಗಿ ಕೆಡವಿದ್ರಿ. ಈಗ ಅದು ನೀನೇನು ಮೊನ್ನೆ ಸರ್ಕಾರಕ್ಕೆ ಬಂಗಾರ ಒಪ್ಸಿಯಲ್ಲ, ಅದು ಹೆಂಗೆ ಸಿಕ್ತೀವಿ? ಹಾಂ, ಅಂದ್ರೆ ಬುನಾದಿ ಒಳಗೆ ಇತ್ತು. ಬುನಾದಿ ತೆಗಿ ಮುಂದೆ ಸಿಕ್ಕೈತೆ ಅಥವಾ ಏನು ಬುನಾದಿ ಮುಚ್ಚು ಮುಂದೆ ಸಿಕ್ತು? ಮುಚ್ಚು ಮುಂದೆ ಸಿಕ್ತು. ಸಿಕ್ಕ ಮೇಲೆ ಏನು ಮಾಡಿದಿ ನೀನು? ಸರ್ಕಾರಕ್ಕೆ ಒಪ್ಸಿದಿ. ಯಾರ ಮೂಲಕ? ನಿಮ್ಮ ಮೆಂಬರ್ಗೆ ಯಾರಿಗೆ ಬಿಟ್ಟು? ಏನು ಅವ್ರ ಹೆಸರು? ರಿಜಮ್ಮ ಮೇಡಮ್. ಈಗ ಸರ್ಕಾರದವ್ರು ಏನು ಹೇಳ್ತಾರೆ? ಈಗ ನಿಮಗೇನು ಬೇರೆ ಇದನ್ನ ಬಿಟ್ಟು ಉದ್ಯೋಗ ಅಥವಾ ನಿಮ್ಮ ಕುಟುಂಬ ನಡೆಸ್ಬೇಕಾದ್ರೆ ಏನು ನೀವು ಅವ್ರ ತಾಯಿ ನಮ್ಮ? ನಿಮ್ಮ ಹೆಸರು ಏನಮ್ಮ? ಕಸ್ತೂರವ್ವ ರೀತಿ. ನೀವು ಕುಟುಂಬ ನಡೆಸ್ಬೇಕಂತಂದ್ರೆ ಏನು ಮಾಡ್ಕೋತೀರಿ? ಈಗ ನೋಡ್ಬೇಕು ನೀ ಏನು ಕೇಳೋದಂಗ ಅವನು ಒಂದು ಏನು ಯಾವಾಗ ಸಂಬಾರ ನನ್ನ ಮನಿ ಇಲ್ಲ, ಎಲ್ಲ ಒಂದು ಮನಿ ಹೊರ್ರಿ. ನಾನು ಏನು ಬೇಡಲ್ಲ, ಅದು ಒಂದ ಬೇಡ್ತೀನಿ. ನಿಮಗೆ ಸರ್ಕಾರದಿಂದ ಒಂದು ಮನಿ ಮಾಡ್ಕೊಡ್ಬೇಕು, ಮಗಗೆ ಒಂದು ಏನಾದ್ರು ಉದ್ಯೋಗ ಕೊಡ್ಬೇಕು, ಉದ್ಯೋಗ ಸವಲತ್ತು ಕೊಡ್ಬೇಕು. ಇದು ನಿಮ್ದು ಬೇಡಿಕೆ. ಇಲ್ಲ, ಇಡೀ ದೇಶಕ್ಕೆ ನೀವು ಒಂದು ಒಳ್ಳೆ ಒಂದು ಪ್ರಾಮಾಣಿಕ ಇದನ್ನು ಮೆರೆದಿರಮ್ಮ. ಇಡೀ ಸಮಾಜ ನಿಮ್ಮ ಜೊತೆಗೆ ಇರ್ತೈತಿ. ನಿಮ್ಗೆ ಬೇಡಿಕೆನ ನಾವು ಸರ್ಕಾರಕ್ಕೆ ಏನೈತೆ ಅಂತ ಹೇಳಿದ್ರೆ ಆದಷ್ಟು ಲಘುನ ಮಾಡುವಂಥ ವ್ಯವಸ್ಥೆ ಒಳಗೆ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಈಗ ಆಲ್ರೆಡಿ ನಾವು ಮುಖ್ಯಮಂತ್ರಿಯವರ ಮುಖ್ಯ ಪ್ರಭಾಕರ್ ಅವ್ರ ಜೊತೆಗೂ ಮಾತುಕತೆ ಮಾಡಿದ್ದೈತಿ. ಆಮೇಲೆ ಆಗಲೇ ಯಾವಾಗಲೂ ಸಾಹೇಬರು ಕೂಡ ಹೇಳ್ಯಾರ, ನಿನ್ನೆ ಸಿದ್ದು ಪಾಟೀಲ್ರು ಹೇಳ್ಯಾರ. ಎಲ್ಲರೂ ಕೂಡಿ ನಿಮ್ಗೆ ಒಳ್ಳೇದಾಗೋದು, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗೋದಕ್ಕೆ ಏನೈತಿ ನಾವು ಎಲ್ಲ ಸಂಪೂರ್ಣ ಸಹಕಾರ ಕೊಡ್ತೀವಿ. ಆಯಿತು ಯಜಮಾನ್ರು, ತಮ್ಮ ಹೆಸರು? ಅಡ್ಡ ಹೆಸರು? ಗಡಿಗೆ ಅವರು. ಈಗೇನು ಈ ರೀತಿಯವ್ರ ಮನಿ ಈಗ ಇದು ಸಿಕ್ಕೈತಲ್ಲ, ಅದಕ್ಕೆ ಪಕ್ಕದ ಮನಿ ಅವ್ರು ನೀವು? ನಿಮ್ದು ಬಿರ್ದ ಮಾಲ್ಗಾಡಿ. ನಿಮ್ಗೆ ವಯಸ್ಸು ಎಷ್ಟು ಯಜಮಾನ್ರಿ? 83 ವರ್ಷ. ಈಗೇನು ಇಲ್ಲಿ ರೀತಿಯವರು ಇದು ಏನು ಹಿಂದಿನ ತಲೆಮಾರಿನವರು ಇಲ್ಲೇ ಇದ್ರ? ಅದು ಅಂದ್ರೆ ಇವ್ರ ಪೂರ್ವಜರ ಆಸ್ತಿ. ಇದು ಎಷ್ಟು ವರ್ಷಲಿದೆ? ನಿಮ್ಗೆ ಅಂದಾಜು ಎಷ್ಟು ತಲೆಮಾರಿನಿಂದ ಇರ್ಬೋದು ಅಂತೀರಿ? ಹಿಂದೆ ಎಷ್ಟು ಮಂದಿ ಐತೇನ್ರಿ? ಅದು ಒಟ್ಟು ರೀತಿ ಅತ್ಲಾಗೋದವು. ಅಂದ್ರೆ ಈ ಪೂರ್ತಿ ಭಾಗ ಏನೈತಿ ಅಷ್ಟು ರೀತಿ ಕುಟುಂಬಕ್ಕೆ ಸಂಬಂಧಪಟ್ಟ ಆಸ್ತಿ. ಅಂದ್ರೆ ಇದು ಪೂರ್ವಜರ ಆಸ್ತಿ ಅಂದಂಗ. ಆಮೇಲೆ ಲಕ್ಕುಂಡಿ ಒಳಗ ಇತಿಹಾಸದೊಳಗೆ ಏನ್ ಹೇಳ್ತಾರಂದ್ರೆ ಇಲ್ಲಿ ಬಂಗಾರ, ಆಮೇಲೆ ಈ ಇದು ಪುರಾತತ್ವ ಇಲಾಖೆ ಕೆಲವೊಂದಿಷ್ಟು ನಿಧಿಗಳು ಅದಾವು ಅನ್ನೋದಕ್ಕೆ ಯಾವ್ದಾದ್ರು ನಿಮ್ಗೆ ನೆನಪಿನ ಮಟ್ಟಿಗೆ ಇಂಥದ್ದು ಯಾವ್ದಾರು ಘಟನೆ ಆಗಿತ್ತ? ಇಲ್ಲ, ಇದು ಒಂದೇದು ಘಟನೆ. ಈಗೇನು ಪ್ರಜ್ವಲ್ ಮಾಡ್ಯಾನ, ಇಡೀ ನಿಮ್ಗೆ ಹೆಂಗ ಅನಿಸ್ತೈತಿ? ನಿಮ್ಮ ಊರಿನ ಒಳ್ಳೇದ್ ಮಾಡ್ಯಾನ್ರಿ ಪಾಪ. ನಿಮ್ಮ ಊರಿನ ಹೆಸರು ಇಡೀ ದೇಶದೊಳಗ ಲಕ್ಕುಂಡಿ ಅನ್ನೋದು ಇವತ್ತು ಅಗದಿ ಪ್ರಸಿದ್ಧಿ ಆಯ್ತು ಆತನ ಪ್ರಾಮಾಣಿಕ ಇದಕ್ಕೆ. ಅದಕ್ಕೆ ನಿಮ್ಮ ಊರವರು, ನಿಮ್ಮ ಎಲ್ಲಾ ಮೆಂಬರ್ಸು ಅವ್ರೇನ್ ಬೇಡಿಕೆ ಇಟ್ಟಾರ ಎಲ್ಲಾರು ಕೂಡಿ ಅದನ್ನ ಲಗುನ ಅದು ಸಾಕಾರ ಮಾಡ್ಕೊಡೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇಲ್ಲ. ನೌಕರಿ ಬೇಕಾದ್ರೆ ದುಡಿಯಕ್ಕೆ ಹೋಗ್ತಾರೆ. ದುಡಿಯೋದು ಒಂದಿನ ಇರ್ತಾವ, ಒಂದಿನ ಇರಲ್ಲ. ಉಪವಾಸನ ನೌಕರಿ ಮಾಡ್ತಾರೆ. ಮಗ ಹಂಗ ಮರ ಮಟ ನಮ್ಗೆ ಬೇಕು. ನೀವು ಅವ್ರ ಅಜ್ಜಿ ಆಗ್ಬೇಕು. ನಿಮ್ಮಂತರ ತಮ್ಮ ಹೆಸರಮ್ಮ? ಕೊಟ್ಕೊಂಡಿದ್ದೆ. ಮತ್ತೆ ಅರಪ್ಪ ತೀರ್ಕೊಂಡವ್ರ, ಅವ್ರಿಗೆ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಇಟ್ಕೊಂಡಿದ್ರಿ. ಈಗ ಅಕ್ಕಿಗೆ ಒಂದಿನ ಇರ್ತ, ಒಂದಿನ ಇರೋದು ಕೆಲಸ. ಹಂಗಾಗಿ ಕಡೆಗೆ ಹೂ ಕಟ್ಟಿರೋ ಜೀವನ ಮಗಳು ಹೂ ಕಟ್ಟಿ ಇವನ ಅಕ್ಕಿ ಏನಿಲ್ಲ. ಅಕ್ಕಿಗೆ ರೊಕ್ಕ ಕೊಡ್ರಿ. VBI ನ್ಯೂಸ್, ಕಲ್ಪನೆಗೂ ಮೀರಿದ ದೃಷ್ಟಿ.